ಮ್ಯಾನೇಜರ್ ಇತ್ತಲೆ ಹಂತೂವರೆ ಹಾಂ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ಮತ್ತು ಮಾಯ ಮಣಿಪಾಲದ ಪರವಾಗಿ ನಿಮಗೆಲ್ಲರೂ ಕೂಡ ಈ ಪತ್ರಿಕಾಗೋಷ್ಠಿಗೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಮೋಹನ್ ಶೆಟ್ಟಿ, ಮ್ಯಾನೇಜರ್ ಮಾರ್ಕೆಟಿಂಗ್ ಕೆಲಸ ಮಾಡ್ತಾ ಇದ್ದೇನೆ. ಜೊತೆಗೆ ನನ್ನ ಕೊಲೀಗ್ ಅನಿಲ್ ಅವರು ನನ್ನ ಜೊತೆ. ಈ ಮಣಿಪಾಲ್ ಆರ್ಗ ಕಾರ್ಡ್ ಅನ್ನೋ ಕಾನ್ಸೆಪ್ಟನ್ನು ನಾವು 2000 ಆರಂಭ ಮಾಡ್ತೇವೆ. ಸೊ ಇವತ್ತು ನಮಗೆ ಈ ವರ್ಷ ನಮಗೆ ರಜತ ಮಹೋತ್ಸವದ ವರ್ಷ, ಅಂದರೆ 25 ವರ್ಷವನ್ನು ಯಶಸ್ವಿಯಾಗಿ ಪೂರೈಸಿದ್ದೇವೆ. 24 ವರ್ಷ ಪೂರೈಸಿದ್ವಿ, ಇದು 25ನೇ ವರ್ಷ. 25 ವರ್ಷದ ಮಣಿಪಾಲ್ ಆರ್ಗ ಕಾರ್ಡಿನ ಎನ್ರೋಲ್ಮೆಂಟ್ ಇದೀಗ ಆರಂಭವಾಗಿದೆ. ನಮಗೆ ಕೊನೆಯ ಹಂತದಲ್ಲಿದೆ. ಸೊ ನವಂಬರ್ 30 ಕೊನೆಯ ದಿನಕ್ಕಾಗಿರುತ್ತೆ. ಸೊ ನವಂಬರ್ 30 ಒಳಗಡೆ ಈ ವರ್ಷದ ಮಣಿಪಾಲ್ ಆರ್ಗ ಕಾರ್ಡ್ ಮಾಡಿಸ್ಕೊಂಡು ಇದರ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಪ್ರತಿ ವರ್ಷದ ಈ ವರ್ಷ ಕೂಡ 1 ವರ್ಷದ ಕಾರ್ಡ್ ಇದೆ, 2 ವರ್ಷದ ಕಾರ್ಡ್ ಇದೆ. 1 ವರ್ಷದ ಕಾರ್ಡಲ್ಲಿ ಕೂಡ 3 ಥರ ಕಾರ್ಡ್ ಇದೆ. ವೈಯಕ್ತಿಕ ಕಾರ್ಡ್ ಇದೆ, ಫ್ಯಾಮಿಲಿ ಕಾರ್ಡ್ ಇದೆ, ಫ್ಯಾಮಿಲಿ ಪ್ಲಸ್ ಕಾರ್ಡ್ ಇದೆ. ವೈಯಕ್ತಿಕ ಕಾರ್ಡ್ ಅಂದರೆ ಒಬ್ಬರಿಗೋಸ್ಕರ ಇರುವಂಥದ್ದು. ಫ್ಯಾಮಿಲಿ ಕಾರ್ಡ್ ಅಂದರೆ ಗಂಡ ಹೆಂಡತಿ ಮತ್ತು ಮಕ್ಕಳು 25 ವರ್ಷದ ಮದುವೆ ಆಗದೆ ಎಷ್ಟು ಮಕ್ಕಳಿಗೂ ಕೂಡ ಅವ ಫ್ಯಾಮಿಲಿ ಕಾರ್ಡ್ ಒಳಗಡೆ ಬರುತ್ತೆ. ಅದೇ ಫ್ಯಾಮಿಲಿ ಪ್ಲಸ್ ಕಾರ್ಡ್, ನಾನು ಹೇಳಿದ ಫ್ಯಾಮಿಲಿ ಜೊತೆಗೆ ಅವರ ತಂದೆ ತಾಯಿ ಜೊತೆಗೆ ಅವರ ಸ್ಪೌಸ್ ತಂದೆ ತಾಯಿ, ಅಂದರೆ ಗಂಡ ಆದರೆ ಹೆಂಡತಿ ತಂದೆ ತಾಯಿ, ಹೆಂಡತಿ ಆದರೆ ಗಂಡ ತಂದೆ ತಾಯಿ. ಸೊ ಎಷ್ಟು 4 ಜನ ಆ್ಯಡ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. 1 ವರ್ಷದ ಕಾರ್ಡಿಗಾದರೆ ವೈಯಕ್ತಿಕ ಕಾರ್ಡಿಗೆ 350 ರೂಪಾಯಿ ಆಗುತ್ತೆ, ಫ್ಯಾಮಿಲಿ ಕಾರ್ಡಿಗೆ 700 ರೂಪಾಯಿ ಆಗುತ್ತೆ, ಫ್ಯಾಮಿಲಿ ಪ್ಲಸ್ ಕಾರ್ಡಿಗೆ 900 ರೂಪಾಯಿ ಆಗುತ್ತೆ. ಅದೇ ರೀತಿ 2 ವರ್ಷದ ಕಾರ್ಡ್ ಆದರೆ ವೈಯಕ್ತಿಕ ಕಾರ್ಡಿಗೆ 600 ರೂಪಾಯಿ, ಕೌಟುಂಬಿಕ ಕಾರ್ಡಿಗೆ 950 ರೂಪಾಯಿ, ಕೌಟುಂಬಿಕ ಪ್ಲಸ್ ಕಾರ್ಡ್ ಅಂದರೆ 1100 ರೂಪಾಯಿ ಆಗುತ್ತೆ. ಈ ಮಣಿಪಾಲ್ ಆರ್ಗ ಕಾರ್ಡನ್ನು ನಾವು ಮಾಡಿದ ಉದ್ದೇಶ ಇಷ್ಟೇ. ನಮ್ಮ ಹಿರಿಯರು ಅಂತ ಹೇಳಿದರೆ ಡಾಕ್ಟರ್ ರಾಮದಾಸ್ ಪೈಗಳು ಇದನ್ನೊಂದು ಒಳ್ಳೆ ಆಲೋಚನೆ ಇಟ್ಕೊಂಡು ಇದನ್ನು ಆರಂಭ ಮಾಡಿದ್ದು. ಎಲ್ಲರಿಗೂ ಕೂಡ ಒಂದು ಉಚಿತವಾಗಿ ಆರೋಗ್ಯ ಸೇವೆ ಕೊಡಲಿಕ್ಕೆ ಆಗದಿರೂ ಕೂಡ ಒಂದು ಕಡಿಮೆ ದರದಲ್ಲಿ, ಅಂದರೆ ರಿಯಾಯಿತಿ ದರದಲ್ಲಿ ಆರೋಗ್ಯ ಸೇವೆ ಸಿಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಮಣಿಪಾಲ್ ಆರ್ಗ ಕಾರ್ಡನ್ನು ಆರಂಭ ಮಾಡ್ತಾರೆ 2000 ಪ್ರತಿ ವರ್ಷ ನಮ್ಮದು ಜನ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಈಗ ಸುಮಾರು 6,72,000 ಜನ ಅಂದರೆ ಮೆಂಬರ್ಸ್ ಕಳೆದ ವರ್ಷ ನಮಗೆ ಮಣಿಪಾಲ್ ಆರ್ಗ ಕಾರ್ಡ್ ಮಾಡಿಕೊಂಡಿದ್ದಾರೆ. ಕಳೆದ ವರ್ಷ ಮತ್ತು ಆಚೆ 2 ವರ್ಷ ಸೇರಿಕೊಂಡು 6,72,000. ನಾವು ಕಳೆದ ವರ್ಷ ಅಂದರೆ ಕಳೆದ ಫೈನಾನ್ಸ್ ಇಯರಲ್ಲಿ ಸುಮಾರು 21 ಕೋಟಿಯಷ್ಟು ನಾವು ರಿಯಾಯಿತಿ ದರದಲ್ಲಿ ವಾಪಸ್ ಕೊಟ್ಟಿದ್ದೇವೆ ಜನರಿಗೆ. ಅಷ್ಟು ಜನ ಇದನ್ನು ಬಳಸ್ಕೊಂಡಿದ್ದಾರೆ. ಅಂದರೆ ಒ ಪಿ ಡಿ ಆಗಿ ಸುಮಾರು 52% ಜನ ಮತ್ತು ಇನ್ಪೇಷೆಂಟ್ ಆಗಿ ಸುಮಾರು 28% ಜನ ಬಳಸ್ಕೊಂಡಿದ್ದಾರೆ. ನಾವು ನಮ್ಮ ಆಸ್ಪತ್ರೆ ಬರೀ ಕಸ್ತೂರ್ಬಾ ಆಸ್ಪತ್ರೆ ಬಗ್ಗೆ ಮಾತ್ರ ಮಾತಾಡ್ತೇವೆ. ಉಡುಪಿ ಕಾರ್ಕಳ ಮಣಿಪಾಲದಲ್ಲಿ ಬೇರೆ ರಿಯಾಯಿತಿ ಸೌಲಭ್ಯ ಕೊಟ್ಟಿದ್ದೇವೆ. ಸೊ ನಮ್ಮ ಆಸ್ಪತ್ರೆ ಸುಮಾರು 21 ಕೋಟಿಯಷ್ಟು ನಾವು ರಿಯಾಯಿತಿ ಸೌಲಭ್ಯವನ್ನು ಜನರಿಗೆ ಕಳೆದ ಫೈನಾನ್ಸ್ ವರ್ಷದಲ್ಲಿ ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ನಾವು ಭಾಳ ಸಂತೋಷ ಪಡ್ತಾ ಇದ್ದೇವೆ. ಸೊ ನಾವು ಹೇಳೋದಂತದ್ದು ಎಲ್ಲರೂ ಕೂಡ ಮಣಿಪಾಲ್ ಆರ್ಗ ಕಾರ್ಡ್ ಮಾಡ್ಕೋದು. ಈಗ ಸಾಮಾನ್ಯವಾಗಿ ಏನು ಮಾಡ್ತೇವೆ ಅಂದರೆ ಕಾಯಿಲೆಗಳು ಯಾರಿಗೂ ಸಹ ಬರ್ಬೋದು, ಯಾವಾಗ ಸಹ ಬರ್ಬೋದು. ಸೊ ಕಾಯಿಲೆಗಳು ಬಂದ ಮೇಲೆ ನಮ್ಮಲ್ಲಿ ಪ್ರತಿಯೊಬ್ಬರು ಕೂಡ ಫೈನಾನ್ಷಿಯಲ್ ಡಿಫಿಕಲ್ಟಿ ಬರುತ್ತೆ. ಆಗ ನಾವು ಫಿನಾನ್ಸಿಗೆ ಏನು ಮಾಡಬೇಕಂತ ತಲೆ ಬಿಸಿ ಮಾಡ್ಕೊಳ್ತಾರೆ. ಮೊದಲು ಯಾವುದೋ ಕಾಯಿಲೆಗಳಿಗೆ ಮಣಿಪಾಲ್ ಆರ್ಗ ಕಾರ್ಡ್ ಅಥವಾ ಬೇರೆ ಇನ್ಶೂರೆನ್ಸ್ ಕಾರ್ಡ್ ಮಾಡಿಸ್ಕೊಂಡು ಇಟ್ಕೊಂಡ್ರೆ ಅವರಿಗೆ ಕಷ್ಟ ಕಾಲದಲ್ಲಿ ಅವರಿಗೆ ಸಹಾಯಕ ಬರುತ್ತೆ ಅಂತ ಹೇಳಲಿಕ್ಕೆ ನಾವು ಬಯಸ್ತಿದ್ದೇವೆ. ಮತ್ತು ಮಣಿಪಾಲ್ ಆರ್ಗ ಕಾರ್ಡ್ ಮಾಡ್ಕೊಳ್ಳೋಕ್ಕೆ ನಾವು ನೀವು ಅಲ್ಲಿಗೆ ಬರಬೇಕಾಗಿದೆ. ಪ್ರತಿ ಹೋಬಳಿ ಮಟ್ಟದಲ್ಲಿ ಈಗ ನಮ್ಮ ಏಜೆಂಟ್ಗಳಿದ್ದಾರೆ, ಪ್ರತಿನಿಧಿಗಳಿದ್ದಾರೆ, ಇಲ್ಲೆಲ್ಲ ಮಾಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಮತ್ತು ಮಣಿಪಾಲ್ ಆರ್ಗ ಕಾರ್ಡ್ ನಮ್ಮ ಮಾಡಿಸ್ಕೊಂಡ್ರೆ ಬೆನಿಫಿಟ್ ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ವೈದ್ಯರನ್ನೇ ಭೇಟಿ ಮಾಡ್ತೀವಿ. ಆ ಸಂದರ್ಭ 50% ಡಿಸ್ಕೌಂಟ್ ಕೊಡ್ತೀವಿ ಡಾಕ್ಟರ್ ಚಾರ್ಜಸ್ಸಲ್ಲಿ. ಆನಂತರ ಅವ್ರು ಯಾರು ಬ್ಲಡ್ ಟೆಸ್ಟ್ ಎಲ್ಲ ಬರೀತಾರೆ, ಅದರಲ್ಲಿ 30% ಡಿಸ್ಕೌಂಟ್ ಕೊಡ್ತೇವೆ. ರೇಡಿಯೋ ಇನ್ವೆಸ್ಟಿಗೇಷನ್ ಬರೀತಾರೆ, ಎಕ್ಸ್ರೇ, CT, MRI ಇರ್ಬೋದು ಅಥವಾ ಅಲ್ಟ್ರಾಸೌಂಡ್ ಇರ್ಬೋದು, ಅದರಲ್ಲಿ 20% ಡಿಸ್ಕೌಂಟ್ ಕೊಡ್ತೇವೆ. ಈ ಕಡೆ OPD ಪ್ರೊಸೀಜರ್ ಮಾಡ್ತೇವೆ, ನಿಮ್ಗೆ ಗೊತ್ತಿರ್ಬೋದು, ECOM ಮಾಡ್ತೇವೆ, ECG ಮಾಡ್ತೇವೆ, TMT ಮಾಡ್ತೇವೆ, ಅದರಲ್ಲಿ ಕೂಡ 20% ಡಿಸ್ಕೌಂಟು. ಕೆಲವನ್ನ ಪ್ರೊಸೀಜರ್ ಸಣ್ಣ ಸಣ್ಣ ಗಾಯಗಳನ್ನು ಆದ ಬಂದ ಸಂದರ್ಭದಲ್ಲಿ ಅವರಿಗೆ ಬ್ಯಾಂಡೇಜ್ ಹಾಕ್ಬೋದು, ಹೊಲಿಗೆ ಹಾಕ್ಬೋದು ಇರ್ಬೋದು, ಅದನ್ನೆಲ್ಲ ಮಾಡ್ತೇವೆ OPD ಅಲ್ಲಿ. ಹಾಗೆ ಅಡ್ಮಿಷನ್ ಅವಶ್ಯಕತೆ ಇಲ್ಲ ಸಣ್ಣ ಸಣ್ಣದಕ್ಕೆ, ಅದಕ್ಕೆ ಕೂಡ 20% ಡಿಸ್ಕೌಂಟು. ಮತ್ತು ಮಧುಮೇಹ ಅಂದರೆ ಡಯಾಬಿಟಿಕ್ ಇರೋ ಪೇಷಂಟ್ ಕೂಡ ನಾವು ಪಾದ ತಪಾಸಣೆ ಭಾಳ ಮುಖ್ಯವಾಗಿದೆ. ಸೊ ಪ್ರತಿ ಅಟ್ಲೀಸ್ಟ್ 1 ವರ್ಷಕ್ಕೊಮ್ಮೆ ಆದರೂ ಅವ್ರು ಪಾದ ತಪಾಸಣೆ ಮಾಡಬೇಕು. ಯಾಕಂದರೆ ಪಾದ ತಪಾಸಣೆ ಯಾಕೆ ಮಾಡಬೇಕಂತಂದರೆ ಪಾದದಲ್ಲಿ ಸಣ್ಣ ಗಾಯದ ಕೂಡ ಅವರಿಗೆ ಮತ್ತು ವಾಸಿ ಆಗೋದಿಲ್ಲ, ಮತ್ತು ಅದು ಗ್ಯಾಂಗ್ರೀನ್ ಆಗೋ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಆಗ ಮತ್ತೆ ಬೆರಳು ಕತ್ತರಿಸಬೇಕಾಗುತ್ತೆ, ಕಾಲೇ ಕತ್ತರಿಸುವ ಸಂದರ್ಭ ಅದಕ್ಕೆ ಬರ್ತದೆ. ಅದಕ್ಕೋಸ್ಕರ ಅಟ್ಲೀಸ್ಟ್ 1 ವರ್ಷಕ್ಕೊಮ್ಮೆ ಆದರೂ ಪಾದ ತಪಾಸಣೆ ಮಾಡಬೇಕು. ಅದರಲ್ಲಿ ಕೂಡ 20% ಡಿಸ್ಕೌಂಟ್ ಕೊಡ್ತೇವೆ. ಮತ್ತು ಒಂದು ವೇಳೆ ಇನ್ಪೇಷೆಂಟ್ ಆಗಿ ಇದೆಲ್ಲ ರಿಪೋರ್ಟ್ ನೋಡಿದ ಮೇಲೆ ಡಾಕ್ಟರ್ ಕೆಲವೊಮ್ಮೆ ಎಲ್ಲರನ್ನ ಮನೆಗೆ ಹೋಗ್ಬೋದು ಅಂತ ಮೆಡಿಸಿನ್ ಕೊಟ್ಟು ಕಳಿಸಿದ್ರೆ ಕೆಲವರಿಗೆ ಅಡ್ಮಿಷನ್ ಬೇಕು ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ 25% ತನಕ ಡಿಸ್ಕೌಂಟನ್ನು ನಾವು ಬಡವರಿಗಾಗಿ ಜನರಲ್ ಒಳಗೆ ಕೊಡ್ತೇವೆ. ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯ ಡಿಸ್ಕೌಂಟ್ ಇದೆ. ಮತ್ತು ಈ ನಮ್ಮ ಮಣಿಪಾಲ್ ಆರ್ಗ ಕಾರ್ಡ್ ನಮ್ಮ ಆಸ್ಪತ್ರೆ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ಅಲ್ಲದೆ ನಮ್ಮ ಸಹ ಸಂಸ್ಥೆಗಳಲ್ಲಿ ಕೂಡ ಇದರ ಪ್ರಯೋಜನ ಪಡ್ಕೊಳ್ಬೋದು. ಅದರ ಬಗ್ಗೆ ಮಾಹಿತಿಯನ್ನು ನನ್ನ ಕೊಲಿಗೆ ಅನಿಲ್ ಕೊಡ್ತಾರೆ. ನಮ್ಮ ಮಣಿಪಾಲದಲ್ಲಿರುವ ಕಸ್ತೂರ್ಬಾ ಆಸ್ಪತ್ರೆ ಮಾತ್ರ ಸೇವೆಗಳಲ್ಲದೆ ನಮ್ಮ ಸಹ ಸಂಸ್ಥೆಗಳಾದ ಉಡುಪಿಯಲ್ಲಿ ಡಾಕ್ಟರ್ TMA ಪೈ ಆಸ್ಪತ್ರೆ, ಹಾಗೆ ಕಾರ್ಕಳದಲ್ಲಿ ಡಾಕ್ಟರ್ TMA ಪೈ ರೋಟರಿ ಆಸ್ಪತ್ರೆ,
ಮತ್ತು ಇಲ್ಲಿ ಕಟೀಲಲ್ಲಿ ದುರ್ಗಾ ಸಂಜೀವಿನಿ ಆಸ್ಪತ್ರೆ ಇದೆ, ಅಲ್ಲಿ ಬೆನಿಫಿಟ್ ಸಿಗ್ತದೆ. ಹಾಗೆ ಮಂಗಳೂರು ವಿಭಾಗದಲ್ಲಿ ಬಂದರೆ 2 ಉಂಟು, KMC ಅರ್ಥವರ ಮತ್ತು KMC ಜ್ಯೋತಿ ಸರ್ಕಲ್ 2 ಆಸ್ಪತ್ರೆ ಇದೆ, ಅಲ್ಲಿ ಬೆನಿಫಿಟ್ ಸಿಗ್ಬೋದು. ಅದರ ಜೊತೆಗೆ ಗೋವಾದಲ್ಲಿರುವ ಮಣಿಪಾಲ್ ಆಸ್ಪತ್ರೆಯಲ್ಲಿ ಬೆನಿಫಿಟ್ ಪಡ್ಕೊಳ್ಬೋದು. ಈ ಆಸ್ಪತ್ರೆಗಳಲ್ಲದೆ ಈ ಯಾವ್ಯಾವ ಆಸ್ಪತ್ರೆಗಳಲ್ಲಿ ಡೆಂಟಲ್ ವಿಭಾಗ ಇದೆ ಅಲ್ಲಿ ಸಹ ಬೆನಿಫಿಟ್ ಸಿಗ್ತದೆ. ಸೊ ಮತ್ತು ಈ ಕಾರ್ಡ್ ಮಾಡಿಸೋದಂದರೆ ನಮ್ಮ ಆಸ್ಪತ್ರೆಗೆ ಬಂದು ಮಾಡಿಸ್ಬೇಕಂತಿಲ್ಲ, ಆನ್ಲೈನ್ ಥ್ರೂ ಸಹ ಮಾಡಿಸ್ಬೋದು. ನಮ್ಮದು ವೆಬ್ಸೈಟ್ ಇದೆ www.manipalhealthcard.com ಅಂತೇಳಿ, ಅಲ್ಲಿ ಹೋಗಿ ಸೆಲ್ಫ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು ಜನರು. ಅದು ಗೊತ್ತಾಗದಿದ್ದರೆ ಕಾಂಟ್ಯಾಕ್ಟ್ ನಂಬರ್ ಉಂಟು, ನಮ್ಮದು ಹೆಲ್ಪ್ಲೈನ್ ನಂಬರ್, ಅಲ್ಲಿ ಕಾಲ್ ಮಾಡಿದ್ರೆ ಅವರು ನಿಯರ್ ಬೈ ಏಜೆಂಟ್ ಅವರ ಏರಿಯಾಗೆ ಯಾರೆಲ್ಲ ಇದ್ದಾರೆ ಅವರ ಡೀಟೇಲ್ಸ್ ಕೊಟ್ಟು ಅವರ ಥ್ರೂ ಸಹ ಮಾಡಿಸ್ಬೋದು. ಇಲ್ಲಿ ಕುಂದಾಪುರದಲ್ಲಿ ಸುಮಾರು ಏಜೆಂಟ್ ಇದ್ದಾರೆ, ಅಲ್ಲಿ ಕೆಲವರ ಹೆಸರುಂಟು, ಭದ್ರಯ್ಯ, ನಾಗರಾಜ್ ಕಾರ್ವಿ, ಹಾಗೆ ವನ್ಸೆ ಆಚೆ ಹೋದರೆ ರಕ್ಷಿತ್ ಕುಮಾರ್ ಅಂತೇಳಿ, ಅವರ ಹತ್ರ ಮಾಡಿಸ್ಬೋದು. ಮತ್ತು ಸೈಂಟ್ ಮಿಲಾಗ್ರೆಸ್ ಕ್ರೆಡಿಟ್ ಸೊಸೈಟಿಯವರ ಎಲ್ಲ ಶಾಖೆಗಳಲ್ಲಿ ಸಹ ಕಾರ್ಡ್ ಮಾಡಿಸ್ಕೊಳ್ಬೋದು. ನಮ್ಮ ವಿನಂತಿ ಏನಂದರೆ ಅವರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೇವೆ, ನೀವು ನಿಮ್ಮ ಪ್ರೆಸ್ಸಲ್ಲಿ ನ್ಯೂಸ್ ಪೇಪರಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರ್ ಹಾಕಿದರೆ ಇಲ್ಲಿನ ಜನರಿಗೆ ಅನುಕೂಲ ಆಗ್ತದೆ ಅಂತ ಕಾರ್ಡ್ ಮಾಡಿಸ್ಕೊಂಡು. ಮತ್ತು ಭಾಳ ಬರ್ತಾರೆ. ಸೊ ಕಾರ್ಡ್ ಮಾಡ್ಕೊಳ್ಬೋದು, ಬಟ್ ಇದು ಬೇರೆ ಪ್ರಯೋಜನ ತಕ್ಷಣಕ್ಕೆ ಸಿಗುವುದಿಲ್ಲ. ಸೊ ಒಂದು ದಿನ ಕಾಯಬೇಕಾಗುತ್ತೆ. ಸೊ ಸಾಮಾನ್ಯವಾಗಿ ಏನಂದರೆ ಈಗ ನಾವು ಅಕ್ಟೋಬರ್ ತಿಂಗಳಲ್ಲಿದ್ದೇವೆ, ಅಕ್ಟೋಬರ್ ಮಾಡಿದವರಿಗೆ ನವಂಬರ್ 10ರಿಂದ ವ್ಯಾಲಿಡಿಟಿ ಸ್ಟಾರ್ಟ್ ಆಗುತ್ತೆ. ಸೊ ನವಂಬರ್ ಮಾಡಿದವರಿಗೆ ನೆಕ್ಸ್ಟ್ ಡಿಸೆಂಬರ್ 15ರಿಂದ ವ್ಯಾಲಿಡಿಟಿ ಸ್ಟಾರ್ಟ್ ಆಗುತ್ತೆ. ಸೊ ಮುಂದಿನ ವರ್ಷ ನವಂಬರ್ 10 ತನಕ ಇರುತ್ತೆ, 1 ವರ್ಷದಲ್ಲಿ. 2 ವರ್ಷ ಅಂದರೆ ನೆಕ್ಸ್ಟ್ 2027 ನವಂಬರ್ ತನಕ ಇರುತ್ತೆ. ಸೊ ಈ ಥರ ವ್ಯಾಲಿಡಿಟಿ ಸೌಲಭ್ಯ ಕೂಡ ಇದೆ. ಮತ್ತು ನಾವು ಎಲ್ಲ ಪತ್ರಕರ್ತರು ಕೂಡ ನಾವು ಪ್ರತಿಯೊಂದು ನಮ್ಮ ಈ ಭಾಗದಲ್ಲಿ ಎಲ್ಲರೂ ಕೂಡ ನಾವು ಕಾರ್ಡನ್ನು ಕೊಟ್ಕೊಂಡು ಬಂದಿದ್ದೇವೆ, ಕಾಂಪ್ಲಿಮೆಂಟರಿ ಕೊಡ್ಕೊಂಡು ಬಂದಿದೆ. ಸೊ ತಾವು ಕೂಡ ಎಲ್ಲ ಆರೋಗ್ಯವಾಗಿರಲಿ ಅಂತ ನಾವು ಕೂಡ ಬಯಸುವಂಥದ್ದು. ಸೊ ಅಂಥ ಸಂದರ್ಭದಲ್ಲಿ ಒಂದು ಕಾರ್ಡನ್ನು ಬಳಸ್ಕೊಳ್ಳಿ, ಪ್ರಯೋಜನ ಪಡ್ಕೊಳ್ಳಿ ಅಂತ. ಸೊ ಇವತ್ತು ಕೂಡ ನಾವು ಆಲ್ರೆಡಿ ನಾವು ಅಪ್ಲಿಕೇಶನ್ ಕೊಟ್ಟಿದ್ವಿ, ನೀವು ಅಪ್ಲಿಕೇಶನ್ ತುಂಬ ಕೊಟ್ಟಿದ್ದೇವೆ. ಕಾರ್ಡನ್ನು ನಮಗೆ ಪ್ರಿಂಟ್ ಮಾಡಿ ತಲುಪಿಸೋ ವ್ಯವಸ್ಥೆ ಮಾಡ್ತೇವೆ. ಜೊತೆಗೆ ಕಾರ್ಡ್ ಪ್ರಿಂಟ್ ಆಗೋ ಸಂದರ್ಭದಲ್ಲಿ ನಿಮಗೆ ಮೆಸೇಜ್ ಕೂಡ ಬರ್ತದೆ, ಆ ಮೆಸೇಜನ್ನು ಇಟ್ಕೊಂಡು ಕೂಡ ಸಾಕಾಗುತ್ತೆ. ಮೆಸೇಜಲ್ಲಿ ನಿಮಗೆ ಕಾರ್ಡ್ ಬರುತ್ತೆ, ವಾಟ್ಸಪ್ಪಲ್ಲಿ ಬರುತ್ತೆ, ಅದೇ ಇದ್ರೆ ಸಾಕಾಗುತ್ತೆ. ನಾವು ಕಾರ್ಡ್ ಕೂಡ ಪ್ರಿಂಟ್ ಮಾಡಿ ಕೊಡ್ತೇವೆ. ಸೊ ಎರಡನ್ನು ಕೂಡ ಬಳಸ್ಕೊಳ್ಬೋದು. ಸೊ ಸಾಂಕೇತಿಕವಾಗಿ ನಾವು ಇವತ್ತು ಕಾರ್ಡ್ ಕೊಡ್ತೇವೆ ನಾವು. ಸೊ ಅಧ್ಯಕ್ಷ ಹೇಳ್ತಾರೆ ನಮಗೆ ಗೊತ್ತಾಗಿಲ್ಲ ಕ್ಯಾನ್ಸರ್ ಮಾಡ್ತೇವೆ ಯಾರು ಬರುವಾಗ ಕ್ಯಾನ್ಸರ್ ಮಾಡ್ತೇವೆ ಯಾರು ಬರುವಾಗ